ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಇವತ್ತು ನಾವೆಲ್ಲ 1108ನೆಯ ಜಗದ್ಗುರುವಾಗಿದ್ದ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರದ್ಧಾಂಜಲಿಗೆ ಸಮಾರಂಭಕ್ಕೆ ಭಕ್ತಿಯನ್ನು ಸಮರ್ಪಣೆ ಮಾಡಲು ಬಂದಿದ್ದೇವೆ. ನಾನು ವಿವಿಧ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನಾನು ಪರಿಚಯ ಮಾಡಬೇಕಾದ್ರೆ BL ಶಂಕರ್ ಒಂದು ರೀತಿ ಮಾಡಿದ್ರು, ನಮ್ಮ ಹಂಪಾನ ನಾಗರಾಜ್ ಅವ್ರ ಮಗ ನಾನಿಬ್ಬರು ಜೊತೆ ಸ್ಕೂಲಲ್ಲಿ ಓದ್ತಿದ್ದು, ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ. ಅವರು ನನಗೆ ಹೇಳ್ತಾಯಿದ್ರು, ಒಂದು ಶ್ಲೋಕ ಹೇಳ್ಬೇಕಡೆ ನೀನು ಅಂತ. ಇಂಟ್ರೊಡ್ಯೂಸ್ ಮಾಡಿದವರು ಸರ್ಕಾರ ತೆಗೆದುಕೊಂಡು ಬಂದರು, ಕಷ್ಟದ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಅದಕ್ಕೆ ಅಧ್ಯಕ್ಷರಾದರು ಅಂತ ಎಲ್ಲ ಪರಿಚಯ ಮಾಡ್ತಾಯಿದ್ರು. ಯಡಿಯೂರಪ್ಪ ಸಾಹೇಬರು ಬಂದು G20 ಪ್ರಧಾನಮಂತ್ರಿ ಎಲ್ಲರೂ ಕೂಡ ನೆನೆಸ್ಕೊಂಡು ಪಾಪ ಅವರು ಹೋದರು. ನಾನು ಯಾರು ನೆನೆಸ್ಕೊಳ್ಳಿ? ನಾನು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯರನ್ನ ನೆನೆಸ್ಕೊಳ್ಳಲಿಕ್ಕೆ ಬಂದಿದ್ದೇನೆ, ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ಶಿವಕುಮಾರ ಸ್ವಾಮಿಗಳು ಮಾಡಿಕೊಟ್ಟಂಥ ಆದಿ, ಈ ಮಠಕ್ಕೆ ಕೊಟ್ಟಂಥ ಶಕ್ತಿ, ಮಾರ್ಗದರ್ಶನ, ಅವ್ರ ಪಾದಕ್ಕೆ ಒಂದು ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವೇದಿಕೆಯಲ್ಲಿ ನಮ್ಮ BL ಶಂಕರ್ ಸಾಹೇಬರು ಭಾಳ ಹಿರಿಯ ನಾಯಕರು. ಅವರು ಒಂದು ದೊಡ್ಡ ಸಂಸತ್ಪಟು. 2 ಗಂಟೆ 3 ಗಂಟೆ ಬೇಕಾದ್ರೆ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಷ್ಟು ಶಕ್ತಿ ಅವ್ರಿಗಿದೆ. ಶಂಕರ್ ಬಿದ್ರೆಯವರು ಒಂದು ದೊಡ್ಡ ಆಳ್ತಗಾರರು, ನನ್ನ ಸ್ನೇಹಿತರವರು. ದೊಡ್ಡ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಒಬ್ಬ, ಇವತ್ತು ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವರ ಧ್ವನಿ ಸಮಾಜದಲ್ಲಿದೆ. ಹಂಪನ ನಾಗರಾಜ್ ಮತ್ತು ಅವರ ಮನೆಯವರು ಇಬ್ಬರು ಕೂಡ ಭಾಳ ನಮ್ಮ ಕನ್ನಡ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂಥವ್ರು. ಅವರು ಇವತ್ತು 80 ಮೇಲಾಗಿದೆ. ಈಗ ಅವ್ರ ಮಗ ನಾನಿಬ್ಬರು ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂದರೆ ಈಗ ನನಗೆ 61+ ಆಗ್ಬಿಟ್ಟಿದೆ. ಸೊ 88 ನಾವೆಲ್ಲ ಕೈ ಕಾಲೆಲ್ಲ ಬಿದ್ದೋಗಿರ್ತವೆ ನಮಗೆ. ಸೊ ಅವರು ಇಲ್ಲಿದ್ದಾರೆ. ನನ್ನ ಶಾಸಕ ಮಿತ್ರಗಳಿದ್ದಾರೆ, ಬಸವರಾಜರವರು, ನಮ್ಮ ಮಾಯಕೊಂಡ ಶಾಸಕರು, ನಮ್ಮ ಬೇಲೂರು ಶಾಸಕರು ಎಲ್ಲ ನನ್ನ ಸ್ನೇಹಿತರುಗಳಿದ್ದಾರೆ. ಮತ್ತು ಅಮೇರಿಕಾಯಿಂದ ಗಿಲ್ ಅಲ್ಲ, ಅವರು ಕೂಡ ಬಂದಿದ್ದಾರೆ. ಮುಖ್ಯವಾಗಿ ನೀವು ಇಷ್ಟೊತ್ತು ಕೂತ್ಕೊಳ್ಳಿಲ್ಲ ಅಂದರೆ ನಮ್ಮ ನಾಣ್ಯನೇ ನಡೆಯೋದಿಲ್ಲ. ನೀವೆಲ್ಲ ಬಂದು ಇಷ್ಟೊತ್ತು ಕೂತ್ಕೊಂಡು ಶ್ರೀಗಳಿಗೆ ಆಶೀರ್ವಾದ ವಚನ ಕೇಳಲಿಕ್ಕೆ, ಶ್ರೀಗಳ ವಾಚನ, ನಮ್ಮ ಮಾತು ಕೇಳಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ಅನ್ನುವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದು ಬಸವಣ್ಣವರು ಎಲ್ಲ ಧರ್ಮಕ್ಕೂ ಕೂಡ, ಯಾವ ಜಾತಿಯವನು ಯಾವ ಧರ್ಮದವ್ರನ್ನೆಲ್ಲ ಸೇರಿಸಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಟ್ಟದ್ದನ್ನು, ಆ ಪರಂಪರೆನ ಇವತ್ತು ನಮ್ಮ ಮಠಗಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿವೆ. ಶಿವಕುಮಾರ ಶ್ರೀಗಳ ಅವರ ಬದುಕು, ಮಠ ಉಳಿಸ್ಕೊಂಡು ಬಂದಿದ್ದು, ಧರ್ಮ ಉಳಿಸ್ಕೊಂಡು ಬಂದಿದ್ದು, ಅಕ್ಷರ ದಾಸೋಹ ನಡೆಸ್ಕೊಂಡು ಬಂದಿದ್ದು, ಜೊತೆಗೆ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದಾಗ ಶ್ರೀಗಳಲ್ಲಿದ್ದರು. ನಾನು ಅವ್ರಿಗೆ ಪರಿಚಯ ಇಲ್ಲ ಅಂತ ಕಾಣ್ತದೆ. ನಾನಾಗ ಮಾಜಿ ಮಂತ್ರಿ ಆಗೋಗಿದ್ದೆ. ಅಷ್ಟೊತ್ತಿಗೆ ಬಂಗಾರಪ್ಪನವ್ರ ಸಂಪುಟದಲ್ಲಿ ಕೆಲವು ಮಂತ್ರಿ ಸ್ವಲ್ಪ ಹೊತ್ತು ಇದ್ದಾದಮೇಲೆ ಯಾವುದೋ ಸಂದರ್ಭಕ್ಕೆ ಹೋಗಿದ್ದೆ, ಮಠಕ್ಕೂ ಹೋಗಿದ್ದೆ.
ಆಗ ನೋಡಿದೆ ಇಡೀ ರಾಜ್ಯದಲ್ಲೆಲ್ಲೂ ಕೂಡ ಅಂಥ ವಾತಾವರಣ ಇನ್ನು ನನ್ನ ಕಣ್ಣಿಗೆ ಕಾಣಲಿಲ್ಲ. ಒಂದು ನ್ಯಾಯಪೀಠ ಎಲ್ಲರೂ ಒಂದು ಕಡೆ ಇದೆ ಅಂತಂದರೆ ಹೈಕೋರ್ಟ್ ಬಿಟ್ಟರೆ ಈ ಪೀಠದಲ್ಲಿ ಎಲ್ಲ ಜನರು ಒಪ್ಕೊಂಡು ಹೋಗೋದನ್ನು ನಾವು ನೋಡಿದ್ದೇವೆ. ಎಲ್ಲರ ಕೈಲೂ ಈ ಶಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಊರು ಎಷ್ಟೋ ಜನ, ಎಷ್ಟೋ ಕರುಗಳು ಹಳ್ಳಿಗಳಲ್ಲಿ ಗಂಡು ಊರಿಗಳು ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಜನ ಎಲ್ಲ ಶ್ರೀಗಳೆಲ್ಲ ಆಗ್ತಾರೆ, ಎಲ್ಲ ಕೂಡ ನಮ್ಮ ತಳಬಾಳು ಶ್ರೀಗಳನ್ನು ಹೋಲಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನುಭವದ ಮಾತು. ಒಂದಿನ ನಾನು ನಮ್ಮ ಬಾಲಗಂಗಾಧರ ಶ್ರೀಗಳದ ಒಂದು 50ನೇ ವರ್ಷದ ಒಂದು ಹುಟ್ಟಿದಬ್ಬ ಇತ್ತು. ಅವತ್ತು ಹೋಗಿದ್ದೆ. ಸಾಯಿಬಾಬಾ ಅವರು ಬಂದಿದ್ದರು ಅಲ್ಲಿಗೆ. ಅವ್ರು ಹೇಳಿದ್ರು ದುಡ್ಡು ಬ್ಲಡ್ಡು ಎರಡು ಸರ್ಕ್ಯುಲೇಟ್ ಆಗಬೇಕು. ದುಡ್ಡೇನಾದ್ರು ಒಂದು ಕಡೆ ಇದ್ದರೆ ಕುಡಿಕೆಯಲ್ಲಿ ಅವರು ಇವರು ಬಂದು ಎತ್ಕೊಬಿಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಬರ್ತಾರೆ, ಸೇಲ್ ಟ್ಯಾಕ್ಸ್ ಬರ್ತಾರೆ, ಕಳ್ಳರು ಬಂದುಬಿಡ್ತಾರೆ, ಮಡಕೆ ಗಿಡಕೆಲ್ಲ ಹಳ್ಳಿಲಿ ಇಟ್ಟಿದ್ರೆ. ಸೊ ಹಂಗೆಲ್ಲ ಸರ್ಕ್ಯುಲೇಷನ್ ಆಗಬೇಕು ಅಂತ ಹೇಳಿದ್ರು. ದುಡ್ಡು ಬ್ಲಡ್ ಒಂದು ಕಡೆ ಇತ್ತು ಅಂತಂದರೆ BP ಶುಗರು ಎಲ್ಲ ಬಂದುಬಿಡ್ತದೆ, ಒಂದು ಕಡೆ ಅಂದರೆ ಮೈಯೆಲ್ಲ ಸರ್ಕ್ಯುಲೇಷನ್ ಆಗಬೇಕು ಅಂತ. ಹಂಗೆ ಶ್ರೀಗಳು ನಾನು ನೋಡ್ದಂಗೆ ಈ ನಮ್ಮ ನೀರಾವರಿ ಯೋಜನೆಗೆ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಕೊಟ್ಟಂಥ ಧ್ವನಿ ಯಾವುದೇ ಸಂದರ್ಭದಲ್ಲಿ, ಈಗ ತಾನೇ ನನಗೊಂದು ದೊಡ್ಡ ಪಟ್ಟಿ ಆ MLA ನಮ್ಮ ಬೇಲೂರು MLA ಒಂದು ಅರ್ಜಿ ತಂದು ಕೊಟ್ಟ ನನಗೆ. ಅವನು ಒಂದು ಪಟ್ಟಿ ಮಾಡಿಕೊಟ್ಟ. ನಮ್ಮ ಶಿವಗಂಗಾ ಆತ ಒಂದು ಪಟ್ಟಿ ಕೊಟ್ಟ. ಇಲ್ಲ ಶ್ರೀಗಳು ಇದಕ್ಕೆ ದೊಡ್ಡ ಧ್ವನಿಯಾಗಿ ಎಲ್ಲ ಕೆರೆ ತುಂಬಿಸೋಂಥ ಯೋಜನೆ ಮಾಡಿದ್ದಾರೆ ಅಂದರೆ ಧರ್ಮದ ಜೊತೆಯಲ್ಲಿ ಧರ್ಮ, ಮಠ, ಶಿಕ್ಷಣ, ಅನ್ನದಾಸೋಹ ಜೊತೆಯಲ್ಲಿ ಸಮಾಜದ ಬದುಕಿನಲ್ಲಿ ಪ್ರತಿಯೊಬ್ಬ ರೈತನೂ ಕೂಡ ಜೀವನದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಂಥೇಳಿ ಏನೋ ಅದೊಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅವ್ರ ಪಾದಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಅವ್ರಿಗೇನು ಸ್ವಾರ್ಥ ಏನಿಲ್ಲ. ಏನಿದೆ ಸ್ವಾರ್ಥ ಅವ್ರಿಗೆ? ಜನಕ್ಕೆ, ಸಮಾಜಕ್ಕೆ ಸುಭಿಕ್ಷವಾಗಿರಬೇಕು, ಯಾರು ಮೈಗಳಾಗಬಾರ್ದು, ವ್ಯವಸಾಯ ಮಾಡಬೇಕು, ಬದುಕಬೇಕು ಅನ್ನೋದು ಅವರ ಆಸೆ. ಅದರಲ್ಲಿ ಬಡ ನೇರ ನುಡಿಯನ್ನು ಮಾಡಿಕೊಂಡು ಈ ಮಠ ಇವತ್ತು ಬಂದಿದೆ. ನೀವಿಷ್ಟು ಜನ ಒಬ್ಬರು ಕೂಡ ನಾನು ನೋಡ್ತಾ ಇದ್ದೀನಿ, ಒಬ್ಬರು ಕದಲಿಲ್ಲ. ನಾವು ಸ್ಟೇಜ್ ಮೇಲೆ ಕದಲಕ್ಕೆ ಕೊಡೋಕ್ಕೆ ರೆಡಿ ಆಗಿದ್ರು, ನೀವು ಕದಲಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಶ್ರೀಗಳು ಅವರ ಮಾರ್ಗದರ್ಶನ, ಅವರ ಆಶೀರ್ವಚನ ನಿಮಗೆ ನಮಗೆ ಇಬ್ಬರಿಗೂ ಅವಶ್ಯಕತೆ ಇದೆ. ಅದಕ್ಕೆ ನಾನು ಕೂತ್ಕೊಂಡೇ ಬಿಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಕೂತ್ಕೊಂಡು ಅವ್ರ ಆಶೀರ್ವಾದನ ಕೇಳಲೇಬೇಕು ಅಂತೇಳಿ. ಈ ಮಧ್ಯ ನಮ್ಮ ಯಡಿಯೂರಪ್ಪನವ್ರು ಬೇರೆ ಏನೋ ನೆನೆಸ್ಕೊಬಿಟ್ರು. ಅವರು ಪ್ರಧಾನಮಂತ್ರಿ ನೆನೆಸ್ಕೊಂಡ್ರು. ನಾನು ಯಾರು ನೆನೆಸ್ಕೊಳ್ಳಿ? ನನಗೆ ಇಷ್ಟು ದೊಡ್ಡ ಶಕ್ತಿ ಕೊಟ್ಟು ನನ್ನ ಪರಿಚಯ ಮಾಡಿದ್ರು. ಇವ್ರ ನೇತೃತ್ವದಲ್ಲಿ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಂತು, ಇವರು ಅಧ್ಯಕ್ಷರಾದರು, ಸರ್ಕಾರ ಬಂತು ಅಂತ ನನ್ನ ಪರಿಚಯವನ್ನು ಮಾಡಿಕೊಟ್ರು. ಹಂಗೆ ಇವತ್ತು ನಮಗೊಂದು ಶಕ್ತಿ ಕೊಟ್ಟಿದ್ದೀರಿ. ನುಡಿದಂತೆ ನಡೆಯುವಂಥದ್ದು ಬಸವಣ್ಣವ್ರ ಮಾತು, ನುಡಿದಂತೆ ನಡಿಬೇಕು ಅಂತೇಳಿ. ನಾವು ಮಾತು ಕೊಟ್ಟಿದ್ದು 5 ಗ್ಯಾರಂಟಿ ಕೊಡ್ತೀವಿ ಅಂತ. ನಿಮ್ಮ ಮನೆಗೆ ಬೆಳಕು ಕೊಡ್ತೀವಿ ಅಂತ ಹೇಳಿದ್ದು. ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಅಕ್ಕಿ, 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದು. ಹೆಣ್ಮಕ್ಳುಗಳಿಗೆಲ್ಲ ಫ್ರೀ ಬಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದು. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. ಯುವಕ್ರಿಗೆ ದುಡ್ಡು, ಅದನ್ನು ಮಾತನ್ನು ನುಡಿದಂತೆ ನಡೆಯುವಂಥ ಒಂದು ಶಕ್ತಿ ಕೊಟ್ಟರಲ್ಲ, ನಿಮ್ಮ ನೆನೆಸ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನಿಮಗೆ ಶಕ್ತಿ ಕೊಡಬೇಕು ಅಂತ ನಾನು ಬಂದಿದ್ದೇನೆ. ನಿಮಗೆ ಸ್ಮರಣೆ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಇಂಥ ಭಾಗ್ಯ, ಅವಕಾಶ ಯಡಿಯೂರಪ್ಪನೂ ನನಗೆ ಕೊಟ್ಟರು. ಅವ್ರು ಹೇಳಿಲ್ಲ ಅಂದರೆ ನಾನು G20 ನರೇಂದ್ರ ಮೋದಿ ಮಾತಾಡಲಿಲ್ಲ ಅಂದರೆ ನಾನು ಇನ್ನೊಬ್ಬರು ಸುದ್ದಿ ಹೋಗ್ತಿಲ್ಲ. ಇದು ರಾಜಕಾರಣ ಅಲ್ಲ, ಇದು ರಾಜಕಾರಣ ಅಲ್ಲ, ಇದು ಲೋಕಾರಡಿ. ನಮ್ಮದು ಹೇಳ್ಕೊಬೇಕಲ್ಲ, ನಾವು ನೆನಪು ಮಾಡ್ಕೋಬೇಕಲ್ಲ, ನಾವು ನೆನೆಸ್ಕೋಬೇಕಲ್ಲ. ಈಗ ಹೆಣ್ಮಕ್ಳಿಗೆಲ್ಲ ನಿಮ್ಮ ಮಠಗಳಿಗೆ, ಧರ್ಮಸ್ಥಳಕ್ಕೆ, ದೇವರಿಗೆ ಎಲ್ಲ ಕಡೆ, ನಮ್ಮ ಎಲ್ಲ ಮಠಗಳಿಗೆ, ಬೇರೆ ಕಡೆ ಎಲ್ಲ ಹೆಣ್ಮಕ್ಳೆಲ್ಲ ಈಗ ಫ್ರೀಯಾಗಿ ಹೊಟ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಅಂಗಡಿಗಳು ಎಲ್ಲ ಬೇಕಾದಷ್ಟೆಲ್ಲ ಆಗ್ತಾಯಿದೆ. ಓಟ್ಗಳೆಲ್ಲ ವ್ಯಾಪಾರ ಜಾಸ್ತಿ ಆಗಿ ಅಕೌಂಟ್ಗೆ 2,000 ಬರ್ತಾ ಇದೆಯಲ್ಲ, ಫ್ರೀ ಬಸ್ ಬರ್ತಾ ಇದೆಯಲ್ಲ. ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು 5,000 ರೂಪಾಯಿ ಸಿಗ್ತಾ ಇದೆ ಒಬ್ಬೊಬ್ಬರಿಗೆ. ಸೊ ಇಂಥ ಚಾನ್ಸ್ ಯಾರು ಬಿಡ್ತಾರೆ ಹೇಳಿ? ಸೊ ಹಂಗೆಲ್ಲ ಕೂಡ ನಡೀತಾ ಇದೆ. ಸೊ ಹಂಗೆ ನೀವು ಕೂಡ ದಾವಣಗೆರೆ ಹೋಗ್ಬೇಕಾದ್ರೆ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಹೋಗ್ಬೋದು, ಏನು ಪರವಾಗಿಲ್ಲ, ಕಾಸು ಏನು ಕೊಡೋಂಗಿಲ್ಲ. ಎಲ್ಲ ನೋಡಿ ಮಠಕ್ಕೆ ಹೋಗಿ, ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಇರೋಕ್ಕೆ ಹೋಗ್ಬೇಡಿ, ಅಲ್ಲೂ ಹೋಗಿ ಬನ್ನಿ. ಅಲ್ಲೆಲ್ಲ ನೋಡಿಕೊಂಡು ಶ್ರೀಗಳದ್ದು ಆಗಾಗ ಈಗ ಶ್ರೀಗಳು ಇಲ್ಲಿಗೆ ಬಂದಿದ್ದಾರೆ. ಬಟ್ ನೀವು ನಿಮ್ಮ ಮಕ್ಕಳನ್ನೆಲ್ಲ ಕಳಿಸ್ಕೋಬೇಕು ಅವ್ರಿಗೆ ಮಠದ ಜವಾಬ್ದಾರಿ ಏನು,
ಹಿರಿಯರು ಹೇಳ್ತಾರಲ್ಲ, ಮನೆ ಹುಷಾರು ಮಠ ಹುಷಾರು ಅಂತ ಹೇಳ್ದಂಗೆ ಹಂಗೆ ಎಲ್ಲ ಕೂಡ ಮಾಡ್ಕೊಂಡು ಬಂದಿರಬೇಕು. ನಮ್ಮ ಶಿವಕುಮಾರ್ ಶ್ರೀಗಳು ಅವರ ಇತಿಹಾಸ ಬಹುಶಃ ನಾವೆಲ್ಲ ಕೇಳಿದ್ದೇವೆ. ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಮ್ಮ ಹಿರಿಯರು ಕೊಟ್ಟಂಥ ಒಂದು ಮಾರ್ಗದರ್ಶನ, ಈ ದೇಶದ ಒಂದು ಆಸ್ತಿ ಏನಪ್ಪ ಅಂದರೆ ನಮ್ಮ ಸಂಸ್ಕೃತಿ. ಈಗ ನಾನು ಹೇಳಿದ್ನಲ್ಲ, ಅಕ್ಷರ ದಾಸೋಹ ವಿಚಾರ ನಾವು ಮಾತಾಡ್ದೋ. ಈಗ ನಮ್ಮ BL ಶಂಕರ್ ಅವರು ಭಾಳ ವಿಚಾರವನ್ನು, ಮಠದ ಇತಿಹಾಸ ಏನೇನು ನಡೀತು, ನಾಯಕತ್ವವನ್ನು ಗುರುಸುವಂಥ ಸಂದರ್ಭ, ಇವೆಲ್ಲ ಕೂಡ ಬಹುಶಃ ಅವ್ರು ಹೇಳಿದ್ರು. ಧಾರ್ಮಿಕವಾಗಿ ಯಾವ ರೀತಿ ಮಾರ್ಗದರ್ಶನವನ್ನು ಮಾಡಿದ್ರು ಅದನ್ನು ಕೂಡ ಹೇಳಿದ್ರು. ಹಂಪ ನಾಗರಾಜ್ ಕೂಡ ಹೇಳಿದ್ರು. ನನಗೆ ಕೂತಿದ್ದಾಗ ಒಂದು ನೆನಪು ಬಂತು. ಈ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳಕ್ಕೆ ಹೋಗ್ತಿದ್ದಂಥದ್ದು. ಹೊರಟಂಥ ಸಂದರ್ಭದಲ್ಲಿ ತನ್ನ ಗುರು ಅರಿಸ್ಟಾಟಲ್ಗೆ ಹೇಳಿದಂತೆ, ಹಿಂಗೆ ನಾನು ಭಾರತ ವಶಪಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅವ್ರು ಹೇಳೋದಂದ್ರೆ, ನೀನು ನೋಡಪ್ಪ, ನೀನು ವಾಪಸ್ ಬರ್ತೀಯೋ ನನಗೆ ಗೊತ್ತಿಲ್ಲ, ಭಾರತ ಕಡೆ ಹೋಗ್ತಾ ಇದೆಯಾ, ಇಡೀ ಪ್ರಪಂಚದಲ್ಲಿ 2/3 ಭಾಗನ ನೀನು ನಾಳೆ ವಶಪಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ ಭಾಳ ಚಿಕ್ಕ ವಯಸ್ಸಿನಲ್ಲೇ. ಆದರೆ ಭಾರತ ನೀನು ಆ ರೀತಿ ನೀನು ಲೆಕ್ಕ ಹಾಕೊಳಕ್ಕೆ ಹೋಗ್ಬೇಡ, ನೀನು ಬರೋದಾದರೆ 5 ವಸ್ತುನ ತೆಗೆದುಕೊಂಡು ಬಾ ಸಾಕು ಅಂತ ಹೇಳಿದಂತೆ. ಏನದು ಗುರುಗಳೇ ಅಂತ ಕೇಳಿದಂತೆ. ಒಂದು ಭಗವದ್ಗೀತೆ, ಒಂದು ರಾಮಾಯಣ, ಒಂದು ಕೃಷ್ಣನ ಕೊರಳು, ಮತ್ತೊಂದು ಗಂಗಾ ಜಲ, 5ನೇದು ಒಬ್ಬ ತತ್ವಜ್ಞಾನಿ. ಹಿಂಗೆ ನಮ್ಮ ಸ್ವಾಮೀಜಿಗಳಂತ ಒಬ್ಬ ತತ್ವಜ್ಞಾನಿ ಈ ಭಾರತ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅಂಥ ತತ್ವಜ್ಞಾನಿಗಳನ್ನ ಕರ್ಕೊಂಡು ಬಂದರೆ ಸಾಕು, ಇಡೀ ನಮ್ಮ ಭಾರತ ಈ 5 ವಸ್ತು ತೆಗೆದುಕೊಂಡು ಬಂದರೆ ಇಡೀ ಭಾರತವನ್ನು ತೆಗೆದುಕೊಂಡು ಬಂದಂಗೆ ಆಗ್ತದೆ ಅಂತ ಹೇಳಿದೆ. ಹಂಗೆ ಶ್ರೀಗಳು ಈ ದೇಶದಲ್ಲಿ, ನಮ್ಮ ಸಾಧು ಸಂತರು ನಮ್ಮ ದೇಶದಲ್ಲಿ ಎಲ್ಲ ಕೂಡ ನಮಗೆಲ್ಲ ಮಾರ್ಗದರ್ಶನ, ನೆಮ್ಮದಿ, ಶಾಂತಿ, ಕೊನೆಗೆ ಎಲ್ಲಿಲ್ಲ ಅಂದರು. ಈಗ ನ್ಯಾಯಾಲಯಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ, ಇವತ್ತು ಜಡ್ಜಲ್ಲಿ ಕೂತವ್ರೆ. ಬಟ್ ಈ ಮಠದಲ್ಲಿ ನ್ಯಾಯಾಲಯ ಸಿಗಬೇಕು ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಎಂತಕ್ಕೆ ಹೋಗ್ತೀವಿ? ಭಕ್ತಂಗೂ ಭಗವಂತಂಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಆ ದೇವಾಲಯಕ್ಕೆ ಎಂತಕ್ಕೆ ಹೋಗ್ತೀವಿ? ನಮ್ಮ ಕಷ್ಟ ಸುಖ ಕೇಳಬೇಕು, ನಮಗೆ ಆರೋಗ್ಯ ಸಿಗಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಕೆಲಸ ಸಿಗಬೇಕು ಅಂತ ಕೇಳಕ್ಕೆ ಹೋಗ್ತೀವಿ. ಹಂಗೆ ನ್ಯಾಯ ಕೇಳಕ್ಕೆ ಹೋಗ್ತೀವಿ. ಹಂಗೆ ನ್ಯಾಯಾಲಯ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಮಠದಲ್ಲಿ ಇದೆ ಅಂತಂದರೆ ಇದಕ್ಕಿನ್ನ ಇನ್ನೆಲ್ಲಿ ದೇವರನ್ನ ನೀವು ನೋಡಲಿಕ್ಕೆ ಸಾಧ್ಯ? ಇದು ನೀವು ಗಮನದಲ್ಲಿ ಈ ಸಂದರ್ಭದಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಭಾಳ ವಿಚಾರಗಳನ್ನು ಹಂಚ್ಕೊಳ್ಬೋದು. ಈ ನಿಮಗೆ ನಾನು ನಿಮ್ಗೆ ಕೇಳೋದಿಷ್ಟೇ, ನೀವೆಲ್ಲ ನಮ್ಮ ಮಕ್ಕಳಿಗೆ ಈ ಮಠದ ಇತಿಹಾಸ ಪರಂಪರೆ ಉಳಿಸ್ಕೊಳ್ಳಿಕ್ಕೆ, ಧರ್ಮ, ಯಾರೂ ಧರ್ಮನ ಬಿಡು ಅಂತಲೂ ಹೇಳೋದಿಲ್ಲ, ಜಾತಿನ ಬದಲಾವಣೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅದು ನಮ್ಮ ವೈಯಕ್ತಿಕವಾದ. ಕೆಲವು ರಾಜಕಾರಣ ಮಾಡ್ತಾರೆ, ರಾಜಕಾರಣಕ್ಕೋಸ್ಕರ ಬೇಕಾದಷ್ಟು ಪ್ರಯತ್ನ ಮಾಡ್ತಾರೆ. ನಾವು ನಮ್ಮ ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿ ಹೋಗುವುದು ಇದು ಭಾಳ ಮುಖ್ಯವಾದಂಥ ವಿಚಾರ. ನಡಿಗೆಯಿಂದಲ್ಲ, ನಮ್ಮ ನಡತೆಯಿಂದ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಹಂಗೆ ನೀವು ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ನಮ್ಮ ಮನೆ, ಮಠ, ನಮ್ಮ ಧರ್ಮ ಎಲ್ಲ ಕೂಡ ಇದು ದೊಡ್ಡ ಶಕ್ತಿ, ಒಂದು ಆಸ್ತಿ, ನೆಮ್ಮದಿಗೆ ಒಂದು ಸ್ಫೂರ್ತಿ. ಇದನ್ನು ನಾವೆಲ್ಲ ಕೂಡ ಮಾಡ್ಕೊಂಡು ಹೋಗಬೇಕು. ಈ ದೇಶದಲ್ಲಿ ತೆಗೆದುಕೊಂಡು ಹೋಗೋದು ಏನಿಲ್ಲ, ಇಡೋದು ಏನಿಲ್ಲ, ಕೊಟ್ಟದ್ದು ಏನೂ ಇಲ್ಲ. ಏನಾದ್ರು ಜೀವನದಲ್ಲಿ ನಾವೇನಾದ್ರು ಒಳ್ಳೇದು ಮಾಡಿದಾಗ ಮಾತ್ರ ಇವತ್ತು ನಮ್ಮ ಜೀವನದಲ್ಲಿ ನಾವೆಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟು ತಿನ್ಲಿಕ್ಕೆ ಸಾಧ್ಯ, ಎಷ್ಟು ಬಟ್ಟೆ ಹಾಕ್ಕೊಳ್ಲಿಕ್ಕೆ ಸಾಧ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ? ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಸೊ ಹಂಗೆ ಹುಟ್ಟು ಸಾವಿನ ಮಧ್ಯೆ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಹಂಗೆ ನಮ್ಮ ಬದುಕಿನಲ್ಲಿ ಇವತ್ತು ಯಾಕೆ ನಾವು ಶಿವಕುಮಾರ ಸ್ವಾಮಿಗಳನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ, 31ನೇ ಏನು ಒಂದು ಆರಾಧನೆ ಬಗ್ಗೆ ನಾವು ಯಾಕೆ ಮಾಡಿ ಅವ್ರಿಗೆ ಸ್ಮರಣೆ ಮಾಡ್ತಾ ಇದ್ದೀವಿ? ಅವರ ಬದುಕಿದಂಥ ಕಾಲದಲ್ಲಿ, ಅವರು ಈ ಪೀಠವನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಕಾಲದಲ್ಲಿ ಇವತ್ತು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಹಂಗೆ ನಿಮಗೂ ಕೂಡ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಸಂದರ್ಭದಲ್ಲಿ ನಾವು ಏನು ಮಾಡ್ದೋ, ಮಠಕ್ಕೆ ಏನು ಮಾಡ್ದೋ ಅಂದರೆ ಬರೀ ಇಲ್ಲಿ ಬಂದು ಭಾಷಣ ಕೂತ್ಕೊಳ್ಳೋದಲ್ಲ, ನಮ್ಮ ಕೈ ಕೂಡ ಭಾಳ ಹೃದಯ ಶ್ರೀಮಂತಿಕೆಯಿಂದ ನಾವು ದಾನಿಗಳಾಗಬೇಕು. ನಾವು 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 8 ಆಣೆಯಾರು ಹಾಕ್ಬೇಕು ಮಠಕ್ಕೆ. ಅಲ್ಲ ಎಲ್ಲಿ ಮಠ ಬೆಳಲಿಕ್ಕೆ ಸಾಧ್ಯ? ಯಾವ ಇದು ಮಾಡ್ಲಿಕ್ಕೆ ಸಾಧ್ಯ? ಬಲವಂತವಾಗಿ ಇಲ್ಲ. ಇವ್ರ ಮೇಲೆ ಯಾವತ್ತೂ ಮಠಗಳು ಇವತ್ತು ಉಳಿಬೇಕಾದ್ರೆ ಭಕ್ತರಿಂದ ಮಾತ್ರ ಸಾಧ್ಯ. ಹಂಗೆ ನಿಮ್ಮಲ್ಲೆಲ್ಲ ಹೃದಯ ಶ್ರೀಮಂತಿಕೆ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲ ಸೇರಿ
ಇಲ್ಲಿ ಒಂದು ದೊಡ್ಡ ಸಮಾರಂಭ, ಚಿಕ್ಕದಿರ್ಬೋದು, ಚೊಕ್ಕದಾಗಿದ್ದೆ ಸಮಾರಂಭ ಭಾಳ ಶ್ರೇಷ್ಠವಾಗಿದೆ. ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೇವೆ. ಇವತ್ತು ಶ್ರಮದಿಂದ ನೀವೆಲ್ಲ ಜೀವನದಲ್ಲಿ ಸಂತೋಷಕ್ಕಿದೆ. ನಿಮ್ಮ ಶ್ರಮ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ಹೊಲ ಉಳ್ಬೇಕಾದ್ರೆ, ಈಗ ವ್ಯವಸಾಯ ಮಾಡಬೇಕಾದ್ರೆ ತಾನೇ ಭೂಮಿ ಮಟ್ಟ ಹಾಕೋದು. ಹಂಗಿಲ್ಲ ಎಲ್ಲಿ ಭೂಮಿ ಮಟ್ಟ ಆಗ್ತದೆ, ಉಳುಮೆ ಮಾಡಲಿಲ್ಲ ಅಂತಂದ್ರೆ ಎಲ್ಲಿ ಫಲ ಸಿಗ್ತದೆ. ಹಂಗೆ ಶ್ರಮ ಪಡಬೇಕು. ಕಲ್ಲು ಕೂಡ ಅಷ್ಟೇ, ಒಂದು ಬಂಡೆ ಕಲ್ಲು, ಅದು ಒಂದು ಪ್ರಕೃತಿ, ಅದನ್ನು ಕಡೆದ ಆಕೃತಿ, ಅದನ್ನು ಪೂಜಿಸಿದ ಸಂಸ್ಕೃತಿ. ಇಷ್ಟೇ ಅದು. ನೀವು ಲಿಂಗ ಮಾಡಲಿ, ದೇವ್ರು ಮಾಡಲಿ, ಶಿಲೆ ಮಾಡಲಿ, ಏನು ಮಾಡಿದ್ರು ಕೂಡ ಅದಕ್ಕೊಂದು ಉಳಿ ಏಟು ಬೀಳಲೇಬೇಕು. ಆಗ ಮಾತ್ರ ಅದಕ್ಕೆ ಸಾಧ್ಯ. ಹಂಗೆ ನಮ್ಮ ಬದುಕಿನಲ್ಲಿ ಶ್ರಮಪಟ್ಟಾಗ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಯಾವುದಾದ್ರು ಸಂದರ್ಭದಲ್ಲಿ ಬಂದು ನಾನು ನಿಮ್ಮ ಹತ್ರ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಬಂದು ನಾನು ಶ್ರೀಗಳನ್ನು ಭೇಟಿ ಮಾಡೋವಂಥ ಒಂದು ಭಾಗ್ಯ, ಶಿವಕುಮಾರ್ ಶ್ರೀಗಳನ್ನು ನೆನೆಸ್ಕೊಂಡು ಅವರ ಸ್ಮರಣೆ ಮಾಡ್ಕೊಳ್ಳೋವಂಥ ಒಂದು ಭಾಗ್ಯ ಸಿಗ್ತಲ್ಲ ಅನ್ನೋದು ಹೇಳಿದೆ. ಯಾಕೆಂದರೆ ನಾವು ನಮ್ಮ ತಾಯಿನ ನಾವು ನೆನೆಸ್ಕೊಳ್ತೇವೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ಈ ಮೂರರ ನೆನಪು ಮನುಷ್ಯತ್ವೇ ಮೂಲ. ಹಂಗೆ ಅವನ್ನೆಲ್ಲ ನೆನೆಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕೊನೆಗೆ ನಮ್ಮ ಅಂಪನೆ ಸಾಹೇಬರು ಅದೇನೋ ಸಂಸ್ಕೃತ ಅಂತ ಹೇಳೋದು, ಏನು ಹೇಳಿ ನಾನು, ಒಂದು ಶ್ಲೋಕ ಇದೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರಿತ ಅಂತ. ಕಾಡಿನಲ್ಲಿ ಬೇಕಾದಷ್ಟು ಪ್ರಾಣಿಗಳಿದೆಯಂತೆ. ಜಿಂಕೆ ಇದೆ, ಹುಲಿ ಇದೆ, ಸಿಂಹ ಇದೆ, ಒಂಟೆ ಇದೆ, ಆನೆ ಇದೆ, ಎಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳಂತೆ. ಎಲ್ಲರಿಗೂ ಕೂಡ ಅವರು ಯಾರಿಗೂ ಹೆಸರು ಮಡಗಲಿಲ್ಲ. ನಿಂದಿ ಹೆಸರು ಅಂತ ಯಾರೂ ಕೂಡ ನಾಮಕರಣ ಮಾಡಲಿಲ್ಲ. ಆದರೆ ಸಿಂಹಕ್ಕೆ ಮಾತ್ರ ಮೃಗರಾಜ ಅನಿಸ್ತು. ಹಾಗೆ ಶಿವಕುಮಾರ್ ಶ್ರೀಗಳು ಮತ್ತು ವೇದಿಕೆಯಿರೋಂಥ ಶ್ರೀಗಳು ಇಡೀ ನಮ್ಮ ಈ ಒಂದು ಭಾಗದ ಒಂದು ಧರ್ಮಪೀಠಕ್ಕೆ ಒಂದು ಸಿಂಹರಾಜ ಥರ ಅವರ ಮಾತು, ಅವರ ಕತೆ, ಅವರ ವಿಚಾರ, ಏನಾದ್ರು ಮಾತಾಡಿದ್ರೆ ಆ ಮಾತಿನಂತೆ ನುಡಿದಂತೆ ನಡ್ಕೊಂಡು ಈ ಧರ್ಮಪೀಠವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಸಾಕ್ಷಾಂಗ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಬಂದಾಗ ನಮ್ಮ ಮಕ್ಕಳ ಶಕ್ತಿ ಪ್ರದರ್ಶನ ಕಲೆ ನೋಡಿ ಭಾಳ ಸಂತೋಷ ಆಯಿತು. ನಮ್ಮ ಭಾಷಣಕ್ಕಿನ್ನ ಅದೇ ನನಗೆ ಹೆಚ್ಚಿಗೆ. ನಮ್ಮದು ಬಿಡಿ, ಈ ರಾಜಕೀಯದವರು ಏನೇನೋ ನಾವು ಮಾತಾಡಿ ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗ್ತೀವಿ. ಅವರ ಶ್ರಮ ಇತ್ತಲ್ಲ, ಅವರ ಏನಿತ್ತಲ್ಲ, ಬಹುಶಃ ನಿಜವಾಗ್ಲೂ ಅವ್ರನ್ನ ತಯಾರು ಮಾಡಿದವ್ರಿಗೆ, ಅವ್ರ ಮಕ್ಕಳಿಗೆ ಶುಭವಾಗಲಿ. ಇನ್ನು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಏನು ಕಲ್ತಂಥ ಏನೋ ಒಂದು ವ್ಯಾಯಾಮ, ಜಿಮ್ನಾಶಿಯಮ್ ಎಲ್ಲ ಕೂಡ ಅವ್ರಿಗೆ ಪ್ರಶಸ್ತಿ ಸಿಗಲಿ ಅಂತೇಳಿ ಅವ್ರಿಗೆ ಕಲೆಗೆ, ಅವ್ರ ಡ್ಯಾನ್ಸ್ಗೆ ಅವರು ಮತ್ತೆಲ್ಲದು ಕೂಡ ಭಾಳ ಸಾಧನೆ ಮಾಡ್ತಾಯಿದ್ದಾರೆ. ಸರ್ಕಾರ ಅವ್ರಿಗೆ ಅಭಿನಂದಿಸ್ತದೆ. ನಮಸ್ಕಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.